ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BMPV ಕ್ರಿಯೇಷನ್ಗೆ ಸ್ವಾಗತ ಫ್ರೆಂಡ್ಸ್. ನೋಡಿ, ನಾನು ವರ್ಕ್ ಬ್ಲೌಸ್ ಗಳು ಸ್ಟಿಚಿಂಗ್ ಮಾಡಿರೋದೆಲ್ಲ ತೋರಿಸ್ತಿದ್ದೀನಿ. ಇದು ನೋಡಿ, ಸಿಂಪಲ್ ವರ್ಕ್, ಆದ್ರೆ ಸ್ಟೋನ್ ಅಲ್ಲಿ ಏನ್ ಚೆನ್ನಾಗಿ ಕಾಣಿಸ್ತಿದೆ. ಈ ತರ ಸ್ಲೀವ್ ಮಾಡಿಸಿ ಬ್ಯಾಕ್ ನೋಡಿ, ತೋಳ್ಗೆ ಇಲ್ಲೂ ಸಹ ಅದೇ ತರ ಡಿಸೈನ್ಸ್ ಅನ್ನೋದನ್ನ ಕೊಟ್ಟಿದ್ದೀನಿ. ಇದೆಲ್ಲ ಬುಟಸ್ ಎಲ್ಲ ಸಣ್ಣ ಸಣ್ಣ ಬುಟ ಹೂಗಳು ಕೊಟ್ಟಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಓಕೆನಾ? ಇದೊಂದು ಬ್ಲೌಸು ನೋಡಿ, ಇದು ಸೀರೆದು ಬೇಬಿ ಕುಚ್ಚು ಹಾಕಿದೀನಿ. ನಾನೇ ಕುಚ್ಚನ್ನೋದನ್ನ ರೆಡಿ ಮಾಡಿ ನಾನೇ ಕುಚ್ಚನ್ನೋದನ್ನ ಹಾಕಿದೀನಿ. ಮತ್ತೆ ಇಲ್ಲಿದ್ರದ್ದು ವರ್ಕ್, ಮಿಷಿನ್ ವರ್ಕ್ ಏನ್ ಬರುತ್ತೆ ಅದ್ ಮಿಷಿನ್ ವರ್ಕ್ ಹಾಕ್ಸಿ ಸ್ಟಿಚಿಂಗ್ ಅನ್ನೋದನ್ನ ಮಾಡಿರುವಂತದ್ದು. ನೋಡಿ, ಫಿನಿಶಿಂಗ್ ಅನ್ನೋದು ನೀಟಾಗಿದೆ, ಯಾವ್ದೇ ತರದ ಏನು ಇಲ್ಲ. ಇಲ್ಲಿ ಸ್ಲೀವ್ಗೂ ಸಹ ಈ ರೀತಿ ವರ್ಕ್ ಅನ್ನೋದು ಬಂದಿದೆ ಫುಲ್ಲು. ನೋಡಿ, ಈ ಸ್ವಲ್ಪ ನಾನು ದೊಡ್ಡ ಸೈಜ್ ಅಲ್ಲೇ ಮಾಡ್ಸಿದೀನಿ, ಯಾಕೆಂದ್ರೆ ಫುಲ್ ಕವರ್ ಆಗ್ಬೇಕು ಇವ್ರಿಗೆ ಅಂತ ಅನ್ಬಿಟ್ಟು ನಾನು ದೊಡ್ಡ ಸೈಜ್ ಅಲ್ಲೇ ಇಟ್ಟು ಮಾಡ್ಕೊಡಿ ಅಂತ ಹೇಳಿ ಸಣ್ಣ ಸಣ್ಣ ಬೂಟಸ್ ಎಲ್ಲ ಕೊಟ್ಟಿದೀನಿ. ಇದಕ್ಕೆ ಸ್ಟೋನ್ಸ್ ಅನ್ನೋದನ್ನ ಅಂಟಿಸ್ಬೇಕು. ಈ ಸ್ಟೋನ್ಸ್ ಅನ್ನೋದು ಈ ಫ್ಲವರ್ ಏನ್ ಬರುತ್ತೆ, ಫ್ಲವರ್ ಮಧ್ಯ ಒಂದೊಂದು ಸ್ಟೋನ್ ಅಂಟಿಸಿದ್ರೆ ಫ್ರೆಂಡ್ಸ್ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೀಗ ಅಂಟಿಸ್ಬೇಕು ನಾನು. ಇಲ್ಲಿ ಟ್ಯಾಗು ಸಹ ನೋಡಿ, ಇದಕ್ಕೆ ಟ್ಯಾಗ್ಗೆ ಅವರು ಮಣಿ ಹಾಕದ್ ಬೇಡಿ, ಬ್ಲಾಕ್ ಆಗ್ಬಿಡುತ್ತೆ, ನಮ್ಗೆ ಏನಾರ ನೀವೇ ಕ್ರಿಯೇಟಿವ್ ಆಗಿ ಮಾಡಿ ಅಂತಂದ್ರು. ಅದಕ್ಕೆ ಸ್ಯಾರಿಲ್ ತೆಗ್ದು ಇದೇನ್ ಮಾಡಿದೀನಿ, ಕುಚ್ಚನ್ ರೀತಿ ಮಾಡ್ಕೊಟ್ಟಿದೀನಿ. ನರ್ಗೆ ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಇದು ಈ ಸ್ಯಾರಿದು. ಇದು ಈ ಸ್ಯಾರಿ ನೋಡಿಲಿ. ಈ ಸ್ಯಾರಿಗೂ ಅಷ್ಟೇ ಬೇಬಿ ಕುಚ್ಚು ಹೇಳಿದ್ರು. ನಾನು ಬೇಬಿ ಕುಚ್ಚು ಅನ್ನೋದನ್ನ ರೆಡಿ ಮಾಡಿ ಬೇಬಿ ಕುಚ್ಚು ಅನ್ನೋದು ಇಲ್ಲ 3 ಹಾಕ್ಸಿದೀನಿ. ಅದಕ್ಕೂ 2 ಹಾಕಿದೀನಿ. ಇಲ್ಲಿ 3 ಡಬಲ್ ಕಾಂಬಿನೇಷನ್ ಅಲ್ಲಿ ಹಾಕೊ ಬಂದಿದೀನಿ. ಹಂಗಾಗಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಿದೆ. ಅದಕ್ಕೆ ಈ ವರ್ಕ್ ಅನ್ನೋದನ್ನ ಮಾಡ್ಸಿದೀನಿ. ನೋಡಿ, ಈ ವರ್ಕ್ ಮಾಡಿಸಿ ಸ್ಟಿಚಿಂಗ್ ಅನ್ನೋದ ಮಾಡಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದಂತೂ ಇದು ಮತ್ತೆ ಗ್ರೀನ್ ಕಲರ್ ತೋರ್ಸಿದ್ನಲ್ಲ, ಅದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿದೆ. ಇವ್ರು ಬೀಡ್ಸ್ ಹಾಕೋಣ ಅಂತ ಕೇಳಿದ್ವಿ, ಬೀಡ್ಸ್ ಬೇಡಿ ಅಂದ್ರೆ ಇಲ್ಲಿ ಬೀಡ್ಸ್ ಹಾಕ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ವರ್ಕ್ ಸಹ ಫುಲ್ ಸ್ಲೀವ್ ಏನಿದೆ ಸ್ಲೀವ್ ಎಲ್ಲ ಬಂದಿದೆ. ಬಾರ್ಡ್ರು ಅವ್ರಿಗೆ ಬೇಕೇ ಬೇಕು ಅಂದ್ರು, ಹಂಗಾಗಿ ಬಾರ್ಡ್ರ್ ಮೇಲೆ ವರ್ಕ್ ಮಾಡ್ಸಿದೀನಿ ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೂ ಅಷ್ಟೇ, ಅವ್ರು ನೀವೇನಾದ್ರು ಕ್ರಿಯೇಟ್ ಆಗಿ ಮಾಡಿ, ನಮ್ಗೆ ಸ್ಟೋನ್ ಏನು ಬೇಡಿ ಹಾಕ್ಬೇಡಿ ಅಂದ್ರು. ನಾನು ಈ ರೀತಿ ಜುಮ್ಕಾ ಟೈಪ್ ಅಲ್ಲಿ ಮಾಡಿದೀನಿ ಫ್ರೆಂಡ್ಸ್. ಒಂದ್ ಸ್ವಲ್ಪ ಹೈಲೈಟ್ ಆಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿದೀನಿ. ಈ ರೀತಿ ಸಣ್ಣ ಪುಟ್ಟ ಮಾಡಿದ್ರೇನೆ ಅವ್ರು ನಿಮ್ಗೆ ಹೈಲೈಟ್ ಕಾಣಿಸೋದ್ರಿಂದ ಅವ್ರು ಇನ್ನೂ ಕಸ್ಟಮರ್ ನಿಮ್ ಹತ್ರ ಅಟ್ರಾಕ್ಷನ್ ಆಗಿ ಇನ್ನೂ ಬರ್ತಾರೆ. ಒಬ್ರು ಹಾಕಿರೋದ್ ನೋಡ್ಬಿಟ್ಟು ವೇರ್ ಮಾಡಿರೋದ್ ನೋಡಿ ಮತ್ತೆ ಮತ್ತೆ ಬರ್ತಾರೆ. ನೀವು ಈ ತರ ಸಣ್ಣ ಪುಟ್ಟದ್ ಮಾಡಿ ಫ್ರೆಂಡ್ಸ್. ಅದಕ್ಕೆಲ್ಲ ಮಾಡ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಈ ರೀತಿ ಮಾಡಿ, ಅವಾಗ ನಿಮ್ಗೆ ಇನ್ನೂ ಕಸ್ಟಮರ್ ಗಳು ಬರ್ತಾರೆ. ನೋಡಿ, ಇದು ಸ್ಯಾರಿದು. ಇದಕ್ಕೂ ಅಷ್ಟೇ ನೋಡಿಲಿ, ಇದಕ್ಕೂ ಬೇಬಿ ಕುಚ್ಚು ಅನ್ನೋದೇ ಹೇಳಿದ್ರು. ಸಿಂಪಲ್ ಆಗಿ ನಂಗೆ ಕುಚ್ಕೊಳ್ಬೇಕು ಅಂದಿದ್ರು, ನಾನು ಕುಚ್ಚುಗಳನ್ನ ಹಾಕಿದೀನಿ. ಹಾಕಿದಕ್ಕೆ ಈ ತರ ಸ್ಟಿಚ್ ಮಾಡಿದೀನಿ ಫ್ರೆಂಡ್ಸ್. ಇದು ಅಲ್ಲೇ ಬಂದಿತ್ತು ವರ್ಕ್. ಇದು ಬ್ಲೌಸ್ ಪೀಸ್ ಅಲ್ಲೇ ಬಂದಿರುವಂತ ವರ್ಕ್. ಅದ್ರ ಮೇಲೆ ನಮ್ಗೆ ಸ್ಟಿಚ್ ಅನ್ನ ಮಾಡ್ಕೊಡಿ ಅಂದ್ರು. ನಾನು ಶೇಪ್ ಇದ್ ಮಾಡಿಸಿ ಕೂರ್ಸಿ, ಅವ್ರದ್ದು ಸರಿ ಇರ್ಲಿಲ್ಲ, ಬಟ್ ನೀಟಾಗಿ ಕೂರೋ ರೀತಿ ಮಾಡಿದೀನಿ. ನೋಡಿ, ಇದು ಅಲ್ಲೇ ಇದ್ದಂತ ವರ್ಕ್. ಇದು ಸ್ಲೀವ್ ಅಲ್ಲಿ ಬಂದಿದೆ. ಸ್ಲೀವ್ ಅಲ್ಲಿ ಟೆಂಪಲ್ ಡಿಸೈನ್ ರೀತಿ ಬಂದಿದೆ ಫ್ರೆಂಡ್ಸ್. ಓಕೆನಾ? ಇದಕ್ಕೂ ಅಷ್ಟೇ, ಇದಕ್ಕೆ ನಾರ್ಮಲ್ ಟ್ಯಾಗ್ ಹಾಕಿದೀನಿ. ನೋಡಿ, ನಾರ್ಮಲ್ ಟ್ಯಾಗ್ ಅನ್ನೋದನ್ನ ಹಾಕಿದೀನಿ. 2 ಹಾಕಿದೀನಿ. ಒಂದ್ ಸಿಂಗಲ್ ಹಾಕ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ಡಬಲ್ ಅನ್ನೋದನ್ನ ಹಾಕಿದೀನಿ. ಇದಿಷ್ಟು ಅವರು ವರ್ಕ್ ಅಂದು ಬ್ಲೌಸಸ್ ಹೇಳಿದ್ದು. ಹಾಗೆ ಸಿಂಪಲ್ ಬ್ಲೌಸಸ್ ಬೇರೆಯವರು ಸಹ ನಮ್ಗೆ ಕೊಟ್ಟಿದ್ರು, ಅದನ್ನು ಸಹ ನೋಡಿ ತೋರಿಸ್ತೀನಿ. ಇದಾಗಿದೆ. ಒಬ್ಬೊಬ್ರು 2, 3 ಕೊಡೋದ್ರಿಂದ ಫ್ರೆಂಡ್ಸ್ ನಾವೇನ್ ಮಾಡ್ತೀವಿ, ಅವ್ರದ್ದು ಒಂದೊಂದು ಅಳತೆಲೆ ನಾವು ಹೊಲಿತೀವಿ. ನೋಡಿ, ಫ್ರಿನ್ಸ್ ಕಟ್ ಅಲ್ಲಿ ಹೊಲ್ದಿರೋದು 2 ಬ್ಲೌಸ್ ಆಯ್ತಾ. ಇದೆರಡು ಬ್ಲೌಸ್ ಫ್ರಿನ್ಸ್ ಕಟ್ ಅಲ್ಲಿ ನಾನು ಥ್ರೆಡ್ ಪೈಪಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಸ್ವಲ್ಪ ಹೈಲೈಟ್ ಆಗಿ ಕಾಣ್ಲಿ ಅಂತ. ಇದು ಪ್ಲೈನ್ ಇದೆ, ನಾವು ಹಂಗೆ ಫೋಲ್ಡಿಂಗ್ ಮಾಡಿ ಹೊಲಿಯೋದ್ರಿಂದ ಅಷ್ಟು ಲುಕ್ ಆಗಿ ಕಾಣೋದಿಲ್ಲ. ಈ ರೀತಿ ನೀವು ಸಣ್ಣ ಪುಟ್ಟ ಥ್ರೆಡ್ ಪೈಪಿಂಗ್ ನೋಡಿ, ಇದಕ್ಕೂ ಅಷ್ಟೇ ಥ್ರೆಡ್ ಪೈಪಿಂಗ್ ಅನ್ನೋದನ್ನ ಕೊಟ್ಟಿದೀನಿ. ಅದಕ್ಕೆ ಅದ್ರ ಲುಕ್ಕೇ ಬೇರೆ ತರ ಕಾಣಿಸ್ತದೆ ಕೊಟ್ಟಾಗ ಥ್ರೆಡ್ ಪೈಪಿಂಗು. ಇಲ್ಲಾಂದ್ರೆ ಏನಿ ಕಲರ್ಸ್ ರೆಡ್ ಬ್ಲೂ ಏನಿದೆ ಅದ್ರಲ್ಲಿ ನೀವು ಕೊಡ್ಬೋದು. ಇಲ್ಲಿ ತುಂಬಾ ಕಲರ್ಸ್ ಇರೋದ್ರಿಂದ ನಾನೇನ್ ಮಾಡಿದೀನಿ, ಗೋಲ್ಡನ್ ಕಲರ್ ಅಲ್ಲೇ ಕೊಟ್ಟಿದೀನಿ ಫ್ರೆಂಡ್ಸ್. ಇದೆರಡು ಒಬ್ರದು. ಇವ್ರು ಫ್ರೆಂಡ್ಸ್ ತುಂಬಾ ಸಣ್ಣ ಇದಾರೆ ಫ್ರೆಂಡ್ಸ್. ಸ್ಲೀವ್ ಅಂತೂ ತುಂಬಾ ಚಿಕ್ಕದಿದೆ. ಇಲ್ಲಿಂದ ಇಲ್ಲಿವರೆಗೂ ಒಂದೇ ಸಮನೆ ಬರುತ್ತೆ ಅವ್ರದ್ದು ಸ್ಲೀವ್. ಅಂತವ್ರು ಇದ್ದಾಗ ನೀವ್ ಹೇಗ್ ಕಟಿಂಗ್ ಅನ್ನೋದನ್ನ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಯಾಕೆಂದ್ರೆ ಕೆಲವ್ರಿಗೆ ಇಲ್ಲೇ ರಿಂಕಲ್ಸ್ ಅನ್ನೋದು ತುಂಬಾ ಬರುತ್ತೆ. ಈ ಹಾರ್ಮೋಲ್ ಏನ್ ಬರುತ್ತೆ, ಈ ಹಾರ್ಮೋಲ್ ಹತ್ರನೇ ತುಂಬಾ ರಿಂಕಲ್ಸ್ ಬರುತ್ತೆ.
ಅದ್ ಬರ್ದನೆ ಇರೋ ರೀತಿ ಯಾವ ರೀತಿ ಅವಾಯ್ಡ್ ಮಾಡಿ ನಾವು ಸ್ಟಿಚಿಂಗ್ ಅನ್ನೋದನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದ್ ನಾರ್ಮಲ್ ಸ್ಟಿಚಿಂಗು ಮುಂದೆ ಕೊಟ್ಟಿ ಮುಂದೆ ಬೋಟ್ ನೆಕ್ ಅಲ್ಲಿ ಕೊಡಿ ಅಂದ್ರು ನಾವು ಕೊಟ್ಟಿದೀನಿ ಫ್ರೆಂಡ್ಸ್. ರೌಂಡ್ ಶೇಪ್ ಅಲ್ಲಿ ನೀಟಾಗಿ ಬಂದಿದೆ. ಇದು ಅಷ್ಟೇನೆ ಸೇಮ್, ಇದಕ್ಕೆ ಗೋಲ್ಡನ್ ಪೈಪಿಂಗ್ ಕೊಟ್ಟಿದೀನಿ. ಗ್ರೀನ್ ಕಲರ್ ಬ್ಲೌಸ್ ಗೆ ಅದೇ ಸೇಮ್ ಬ್ಲೌಸ್ ಸೇಮ್ ಅದೇ ತರನೇ ಹೊಲಿರಿ ಅಂದಿದ್ರು, ಹಂಗೆ ಎರಡೂನು ಸ್ಟಿಚ್ ಮಾಡಿದೀನಿ. ಇದು ಸ್ಯಾರಿಲೇ ಬಂದಿರುವಂತದ್ದು. ಸ್ಯಾರಿಲೇ ಬಂದಿರೋದ್ರಿಂದ ಇವ್ರು ಏನ್ ಮಾಡಿದ್ರು, ನಮ್ಗೆ ಇದ್ರಲ್ಲಿ ಪ್ಯಾಚ್ ವರ್ಕ್ ಅನ್ನೋದು ನೀಟಾಗಿ ಏನಾದ್ರು ಕೊಟ್ಟಿ ಮಾಡ್ಕೊಡಿ ಅಂದ್ರು. ನಾನು ಮುಂದೆ ಈಗ ಟ್ರೆಂಡ್ ಅಲ್ಲಿ ನಡೀತಿರೋದ್ರಿಂದ ಇದನ್ನ ನಾನು ಕೊಟ್ಟಿ ನಾನು ಮಾಡ್ಕೊಟ್ಟಿದೀನಿ ಫ್ರೆಂಡ್ಸ್. ಬ್ಯಾಕ್ ಅಲ್ಲೂ ಸಹ ಬಾರ್ಡರ್ ದೊಡ್ಡದಿರೋದ್ರಿಂದ ನಾನು ಏನು ಕಟಿಂಗ್ ಅನ್ನೋದನ್ನ ಎಕ್ಸ್ಟ್ರಾ ಅನ್ನೋದನ್ನ ಹ್ಯಾಡ್ ಮಾಡ್ಕೊಂಡಿಲ್ಲ. ಇದೇನ್ ಬಾರ್ಡರ್ ಬರುತ್ತೆ ಇದಿಷ್ಟು ಅದೇ ಸೇಮ್ ಕಟ್ ಮಾಡಿ ಈ ಶೇಪ್ ಅಲ್ಲಿ ನಾನು ಕೂರ್ಸಿದೀನಿ. ಇಲ್ಲಿ ಪೈಪಿಂಗ್ ಅನ್ನೋದನ್ನ ಕೊಟ್ಟಿದೀನಿ, ಇಲ್ಲೂ ಪೈಪಿಂಗ್ ಅನ್ನೋದನ್ನ ಕೊಟ್ಟಿ ಅವ್ರಿಗೆ ರೆಡಿ ಮಾಡಿದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಅಂತ ಅವ್ರು ಅಂದ್ರೆ ಇಲ್ಲಿ ಬಟನ್ ಇಡ್ಲಾ ಅಂದೆ, ಬಟನ್ ಬೇಡ ಅಂದ್ರು. ಹಂಗಾಗಿ ನಾನು ಬಟನ್ ಏನ್ ಇಟ್ಟಿಲ್ಲ ಅವ್ರಿಗೆ. ಸ್ಲೀವ್ ಬ್ಯಾಕ್ ಬರೋದನ್ನ ಸ್ಲೀವ್ ಕೊಟ್ಟಿ ಸ್ಲೀವ್ ಬರೋದನ್ನ ಇದೆ ಹಿಂದೆ ಬ್ಯಾಕ್ ಅಲ್ಲಿ ಡಿಸೈನ್ ಅನ್ನೋದನ್ನ ಮಾಡಿದೀನಿ. ಇದು ಹ್ಯಾರಿ ವರ್ಕ್ ಫ್ರೆಂಡ್ಸ್. ಇದು ಅವ್ರದೇನೆ ಹಾರಿ ವರ್ಕ್ ಮಾಡ್ಸಿರೋದು. ಹಾರಿ ವರ್ಕ್ ಮಾಡಿಸಿ ನಾನು ಸ್ಟಿಚಿಂಗ್ ಅನ್ನೋದನ್ನ ಮಾಡಿರೋದು. ನೋಡಿ ಸಿಂಪಲ್ ಆಗಿ ಲುಕ್ ಆಗಿ ಕಾಣಿಸುತ್ತೆ. ಇದು ಅಷ್ಟೇ ಸಣ್ಣದಾಗಿ ಚಿಕ್ಕದಾಗಿ ಲೈನ್ ಕೊಡ್ಸಿ ಒಂದು ಬೂಟ ಕೊಟ್ಟಿ ಸಣ್ಣ ಸಣ್ಣ ಬೂಟಾಸ್ ಅನ್ನ ಕೊಟ್ಟಿದೀನಿ. ಇದು ಅಷ್ಟೇ ನಾರ್ಮಲ್ ಬ್ಲೌಸ್. ನಾರ್ಮಲ್ ಬ್ಲೌಸ್ ಗೆ ಈ ತರ ಥ್ರೆಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ ಇದು ಲುಕ್ ಆಗಿ ಕಾಣಿಸ್ತಿದೆ. ಹಂಗಾಗಿ ನೀವು ಅಷ್ಟೇನೆ ಫ್ರೆಂಡ್ಸ್ ಇದೇ ರೀತಿನೇ ಮಾಡಿ. ಕೆಲವೊಂದ್ ಬಟ್ಟೆ ಏನಿರುತ್ತೆ ಬಾರ್ಡರ್ ಕಲರ್ ಅಲ್ಲಿ ಸೀರೆ ಕಲರ್ ಅಲ್ಲಿ ನೀವು ಥ್ರೆಡ್ ಪೈಪಿಂಗ್ ಅನ್ನೋದನ್ನ ಕೊಡಿ, ಅವಾಗ್ಲೇ ಅವ್ರ ಲುಕ್ ಅನ್ನೋದು ಗೊತ್ತಾಗುತ್ತೆ. ನೋಡಿ ಹುಕ್ ಹಾಕದ್ಮೇಲೆ ಇದು ಶೇಪ್ ನೀಟಾಗಿ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ. ನನ್ ಚಾನೆಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಕೊಡಿ, ಶೇರ್ ಮಾಡಿ. ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಕಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು.